ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಎರಡೂ ರೀತಿಯ ಉದ್ಯೋಗ ಅವಕಾಶಗಳು ಇದೆ. ನಿಮ್ಮ ಒಂದು ಅವಕಾಶವನ್ನು ಇದರಲ್ಲಿ ಪರೀಕ್ಷಿಸಿ ಉದ್ಯೋಗವನ್ನು ಗಿಟ್ಟಿಸಿಕೊಡಬೇಕಾಗಿ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಅವರು ಹಾಗೂ ಅಲ್ಲಿ ಎಮ್ಎಲ್ಎ ಆದಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭರ್ತಿಯಾಗಿ ಸುಮಾರು ಜನ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲೇ ನಮಗೆ ಅದು ಐಡೆಂಟಿಟಿ ಸಿಕ್ಕಿದೆ ಆಲ್ರೆಡಿ. ನಮಗೆ ಉಳಿದವರು ಅಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರ್ನ ಫಸ್ಟ್ ನಮ್ಮ ಮಾದೇಪುರದವ್ರಿಗೆ ಅಂದ್ರೆ ಅಟ್ಲೀಸ್ಟ್ ಅವರು ಇಲ್ಲಿ ವಾಸ ಇರಬೇಕು. ಮಾದೇಪುರದಲ್ಲಿ ಅವ್ರು ವೋಟರ್ ಆಗದಿದ್ರು ಒಂದಷ್ಟು ದಿವಸ ವಾಸ ಇರೋದ್ರೆ ಅವ್ರ ಆದ್ಯತೆ ಮೊದಲ ಆದ್ಯತೆ ಮಾದೇಪುರದ ನಿವಾಸಿಗಳು. Grant job villas and campus employees individually. So as per my experience, I'll tell you one example. Even if a dumb candidate don't know anything, they cannot speak or they don't have. ಮಹದೇವಪುರ ಕ್ಷೇತ್ರದ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಅರವಿಂದ ಲಿಂಬಾವಳಿ ಹಾಗೂ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಮಾತನಾಡಿ, ಚನ್ನಸಂದ್ರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಶನಿವಾರ ನಡೆಯಲಿರುವ ಮೆಗಾ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಲಭ್ಯವಿರುವ ಅಪಾರ ಉದ್ಯೋಗಾವಕಾಶಗಳನ್ನು ಅನ್ವೇಷಿಸಲು ಸ್ವಾಗತ ಕೋರಿದ್ದಾರೆ. ಇದರಲ್ಲಿ 50ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವಂಥವರಿದ್ದಾರೆ. ಯಾರಿಗೆ ಉದ್ಯೋಗದ ಅವಕಾಶ ದೊರೆತಿಲ್ಲ ಅಂಥ ಯುವಕರು ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದರಲ್ಲಿ 7ನೇ ಕ್ಲಾಸ್ ಫೇಲ್ ಆಗಿದ್ದರಿಂದ ಹಿಡಿದು PG ಮಾಡಿರ್ತಕ್ಕಂಥವರವರೆಗೆ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಎರಡೂ ರೀತಿಯ ಉದ್ಯೋಗ ಅವಕಾಶಗಳು ಇದೆ. ನಿಮ್ಮ ಒಂದು ಅವಕಾಶವನ್ನು ಇದರಲ್ಲಿ ಪರೀಕ್ಷಿಸಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಬೇಕಾಗಿ 27ರಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಚನ್ನಸಂದ್ರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ಸುಮಾರು 50ಕ್ಕೂ ಅಧಿಕ ಕಂಪನಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದು, ಯಾರಿಗೆ ಉದ್ಯೋಗದ ಅವಕಾಶ ದೊರೆಯುತ್ತಿಲ್ಲವೋ ಅಂತಹ ಯುವಜನರು ಭಾಗವಹಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ. ಇದರಲ್ಲಿ 7ನೇ ತರಗತಿ ಫೇಲ್ ಆಗಿರೋದ್ರಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರೋರು, ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಎರಡೂ ರೀತಿಯ ಉದ್ಯೋಗ ಅವಕಾಶಗಳು ಇದೆ. ಈ ಸದವಕಾಶವನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಳಬೇಕು. ಕ್ಷೇತ್ರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಸಬಲೀಕರಣ ಕಾರ್ಯಪಡೆ ಅಧ್ಯಕ್ಷ ಪಾಪಣ್ಣ ಮಾತನಾಡಿ, ಚನ್ನಸಂದ್ರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಶನಿವಾರ ಬೃಹತ್ ಉದ್ಯೋಗ ಮೇಳ ನಡೆಯಲಿದ್ದು, ಪ್ರತಿಷ್ಠಿತ 50ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿವೆ ಎಂದರು. ನಾಳೆ ಏನು ಶನಿವಾರ ಅವತ್ತು ನಾವು ಎಲ್ಲ ತಯಾರಿನ ಮಾಡಿದ್ದೀವಿ. ಎಲ್ಲರೂ ಕೂಡ ನಾವು ಪಾಂಪ್ಲೆಟ್ಸ್ ಎಲ್ಲನೂ ಆಮೇಲೆ ಬೇಕಾದಂಥ ಅರ್ಜಿಗಳೆಲ್ಲ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ಈಗ ನಮ್ಮ ನಾಯಕರ ಒಂದೇ ಉದ್ದೇಶ, ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಯಾರು ಏನು ನಿರುದ್ಯೋಗಿದ್ದಾರೆ, ಯಾರು ಅವ್ರಿಗೆಲ್ಲರಿಗೂ ಒಂದು ಉದ್ಯೋಗ ಸಿಗಬೇಕು. ಅದೇ ರೀತಿ ಯಾರು ಕೆಲಸ ಮಾಡೋದಕ್ಕೆ ಕೆಲಸ ಇದ್ದಿರೋ ಮನೆಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಒಂದು ಕೆಲಸ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ದೊಡ್ಡ ಬೃಹತ್ ಮೇಳವನ್ನು ನೋಂದಾಯಿಸಿಕೊಳ್ಳದೆ ನೇರವಾಗಿ ಬಂದು ಸ್ಥಳದಲ್ಲೇ ನೋಂದಾಯಿಸಿಕೊಳ್ಳುವವರು ಕೂಡ ಪ್ರತ್ಯೇಕ ವ್ಯವಸ್ಥೆಯಲ್ಲಿ ಒಂದು ಡೆಸ್ಕ್ ಕೂಡ ಹಾಕ್ತೀವಿ. ಅಲ್ಲಿ ಕೂಡ ಅವತ್ತು ಅಲ್ಲಿ ಬಂದವರು ನೇರವಾಗಿ ಅದನ್ನ ಪ್ರಯೋಜನ ಪಡೆಯಬಹುದು. ಉದ್ಯೋಗ ಕೋರಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ವಿಶೇಷ ಚೇತನ ಯುವಕ ಯುವತಿಯರಿಗೆ ಹಾಗೂ ಮಂಗಳಮುಖಿಯರಿಗೆ ಕೂಡ ವಿಶೇಷ ವ್ಯವಸ್ಥೆಯಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ವಾರ್ಡ್ಗಳಿಂದ ಭಾಗವಹಿಸುವ ಉದ್ಯೋಗಾಕಾಂಕ್ಷಿಗಳಿಗೆ ಸ್ಥಳೀಯ ಮುಖಂಡಗಳಿಂದ ವಾಹನ. ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷ ಮನೋಹರ ರೆಡ್ಡಿ ಮಾತನಾಡಿ, ಉದ್ಯೋಗ ಮೇಳದಲ್ಲಿ ದಿವ್ಯಾಂಗ ಯುವಕ ಯುವತಿಯರಿಗೆ ಹಾಗೂ ಮಂಗಳಮುಖಿಯರಿಗೂ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾಗವಹಿಸುವ ಉದ್ಯೋಗಾಕಾಂಕ್ಷಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಸ್ಥಳದಲ್ಲೇ ನೇಮಕಾತಿ ಆದೇಶ ಪತ್ರ ನೀಡುವಂತೆ ಕಂಪನಿಯವರಿಗೆ ಕೋರಲಾಗಿದೆ ಎಂದು ತಿಳಿಸಿದರು. ಅದರ ಬಗ್ಗೆ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರಾದ ಪಾಪಣ್ಣವರು ತಿಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಮನೋಹರ ರೆಡ್ಡಿ, ಸಾಮಾಜಿಕ ಸಬಲೀಕರಣ ಕಾರ್ಯಪಡೆಯ ಅಧ್ಯಕ್ಷ ಪಾಪಣ್ಣ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ನಟರಾಜ್, ಕಿರಣ್, ಮಹೇಂದ್ರ ಮೋದಿ, ನಾಗೇಶ್, ಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು.